ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿ ಕಚೇರಿನಲ್ಲೇನೇ ಇದೆ. ಅವರೇ ಏನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಇದ್ದಾರೆ. ಅವರ ಮಂಜೂರಾತಿ ಕೊಡಬೇಕು ಎಲ್ಲ ಕಾಮಗಾರಿಗಳಿಗೆ. ಇಲ್ಲಿ ರಜಪೂತನ್ ಅವ್ರನ್ನ AW ದಾಳಿ ಮಾಡಿದ್ರಿ ಮನೆ ಮೇಲೆ. 6 ಕೋಟಿಗಿಂತಲೂ ಹೆಚ್ಚು ಸಿಕ್ಕಿತ್ತು. ಆದರೆ ಮತ್ತು ಅದೇ ಅಧಿಕಾರಿ ಅದೇ ಸ್ಥಳದಲ್ಲಿ ಬಂದು ಕೂತಿದ್ದಾರೆ. ಹೇಗೆ ಸಾಧ್ಯ ಇದೆ ಅಂತಂದರೆ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ರೇಡ್ ಮಾಡಿದಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾತ್ರ ನಡೆದಿದೆ. ಅದು ಸರ್ಕಾರದಿಂದ ಮತ್ತೆ ಬರಬೇಕದು. ಆದರೆ ಇವರು ರೇಡ್ ಮಾಡಿದ ನಂತರ ಎಷ್ಟು ಸಿಕ್ಕಿದೆ ಅಷ್ಟು ಕಾಗದ ಪತ್ರ ಕೊಟ್ರಂದರೆ ಅಲ್ಲಿಗೆ ಮುಗೀತದು. ಯಾವಾಗ ಲಂಚದ ಪ್ರಕರಣ ಸಿಕ್ಕಾಗ ಅವರು ಸಸ್ಪೆಂಡ್ ಮಾಡ್ತಾರೆ. ಇದು ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಆದರೆ 6 ಕೋಟಿಗಿಂತ ಹೆಚ್ಚು ಸಿಕ್ಕಿತ್ತಲ್ಲ, ಎಲ್ಲಿಂದ ಬಂತದು? ಲೋಕಾಯುಕ್ತರು ಹೆಂಗೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡಿದರು, ಮತ್ತು ಯಾವ ರೀತಿಯಲ್ಲಿ ಬಂದು ಕೂಡ್ತಾ. ಇದಕ್ಕೆಲ್ಲ ಕಾರಣ ಯೋಜನಾ ನಿರ್ದೇಶಕರು ಅಂತ ಹೇಳ್ಬೋದು. ಯಾಕಂದ್ರೆ ಹೆಡ್ ಅವರು AW ಅವ. ಇನ್ನು ಯೋಜನಾ ನಿರ್ದೇಶಕರು ಎಷ್ಟು ಕೋಟಿ ಮಾಡಿರಬೇಕು? ಅದು ಕೆಳಗಿರ್ತಕ್ಕಂಥ ಡಬ್ಲ್ಯೂಗಳು ಇಬ್ಬರು, ಎಜುಕೇಟ್ ಇಂಜಿನಿಯರ್ ಇಬ್ಬರು, ಅವ್ರು ಎಷ್ಟು ಕೋಟಿ ಮಾಡಿರ್ಬೇಕು? ನಂತರ AWಗಳು ಇಲ್ಲಿ 5 ಜನ, 5 ಜನರಲ್ಲಿ ರಜಪೂತ್ ಒಬ್ಬ. ಆ 4 ಜನ ಎಷ್ಟು ದುಡ್ಡನ್ನು ಮಾಡಿರಬೇಕು? ಇದು ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಬೇಕು. ಅದು ಅಲ್ಲದೆ ಲೋಕಾಯುಕ್ತರ ಅವ್ರನ್ನಷ್ಟು ಮೇಲೆ ಯಾಕೆ ರೇಡ್ ಮಾಡಿದರು? ರಜಪೂತ್ ಮೇಲೆ. ಯೋಜನಾ ನಿರ್ದೇಶಕರ ಮೇಲೆ ಯಾಕೆ ಮಾಡಲಿಲ್ಲ? ಇವರು ಕಾರ್ಯವ್ಯಾಪ್ತಿಯಲ್ಲಿ ಬರ್ತೈತೆ ಅಂದ್ರೆ ಪಟ್ಟಣ ಪಂಚಾಯತ, ನಗರಸಭೆ, ಪುರಸಭೆ ಕಾಮಗಾರಿಗಳು ಮತ್ತು SFC ಫಂಡ್ ಮತ್ತು SEPTS ಫಂಡ್ ಅಂದ್ರೆ ಇದು ಬರ್ತದೆ. ಅಂದ್ರೆ ಒಳಚಂಡಿ, ರಸ್ತೆ, ನೀರು, ಒಟ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಇಲ್ಲಿಂದ ಅಮೌಂಟ್ ಬಿಡುಗಡೆ ಆಗ್ತಿತ್ತು. ಅಂದರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಪ್ರತಿ ವರ್ಷ ಆಗ್ತಿತ್ತು. ಅದು ಕಾಮಗಾರಿ ಬಿಲ್ ಮಾಡೋದಿಲ್ಲ, ಕಮಿಷನ್ ತೊಗೋತಾರೆ. ಇದು ಸಂಪೂರ್ಣವಂಥ ಡೀಟೇಲನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇವೆ. ಯಾಕಂದರೆ ಲೋಕಾಯುಕ್ತರಿಗೆ ನಾವು ಭೇಟಿ ಆಗ್ಬೇಕು. ಮೊದಲು ಯಾವ ರೀತಿ ಬಂದು ಕೂಳ್ತಲ್ಲಿ ನೀವು ಸರ್ಕಾರಕ್ಕೆ ಏನು ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿಗೆ ಆಸ್ತಿ ಪಾಸ್ತಿ ಬಗ್ಗೆ ಸಲ್ಲಿಸಿದ್ರೇನು, ಅವರು ಸರ್ಕಾರದಿಂದ ಅಲ್ಲಿ ಅನುಮತಿ ಪಡಿಬೇಕಾಗ್ತೈತೋ ಅಥವಾ ಇಲ್ಲೋ? ಇದು ಲಂಚ ಪ್ರಕರಣ ಅಲ್ಲ, ನೇರವಾಗಿ ಕಚೇರಿಗೆ ಹೋಗಿ ಲಂಚ ಪ್ರಕರಣ ಅಲ್ವೇ ಅಲ್ಲ. ಆದರೂ ಕೂಡ ಮನೆ ಮೇಲೆ ರೇಡ್ ಆದಾಗ 3 ದಿವಸಕ್ಕೆ 4 ದಿವಸ ಬಂದು ಕೂಡ್ತಾರೆ. ಅಂದರೆ ಕಾಗದ ಪತ್ರಗಳು ಇಲ್ಲದೆ ನೀವು ರೇಡ್ ಹೆಂಗೆ ಮಾಡಿದ್ರಿ? 6 ಕೋಟಿ ಸಿಕ್ತು, 8 ಕೋಟಿ ಸಿಕ್ತು ಅಂದರೆ ಜನರಿಗೆ ಸತ್ಯ ಗೊತ್ತಾಗ್ತಾಯಿಲ್ಲ. ರೇಡ್ ಮಾಡ್ತೀರಿ ಮತ್ತು ಅಧಿಕಾರಿ ಅಲ್ಲಿ ಹೆಂಗೆ ಬಂದು ಕೂತಂತ ಮತ್ತೆ ಕೇಳ್ತಾರೆ. ಸಾರ್ವಜನಿಕರೇ ಲೋಕಾಯುಕ್ತರು ಇದನ್ನು ಸ್ಪಷ್ಟೀಕರಣ ಮಾಡಬೇಕು. ನಂತರ ಯೋಜನಾ ನಿರ್ದೇಶಕರು ಮತ್ತು 2 ಮಂದಿ ಡಬ್ಲ್ಯೂಗಳು, ನಂತರ 4 ಮಂದಿ ಉಳಿದ್ರು ಈಗ AWಗಳು. ಅವ್ರು ಎಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರಬೇಕು? ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.